ಮುನ್ನೇಕೊಳ್ಳಾಲ ಗ್ರಾಮದಲ್ಲಿ ಹಲ್ಲೆ ಮತ್ತು ದಾಂಧಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳಿ ಎಂದು ಗ್ರಾಮದ ಜನರಿಂದ ಪೊಲೀಸ್ ಇಲಾಖೆಗೆ ಮನವಿ. ಮಾರತ್ಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಮುನ್ನೇಕೊಳ್ಳಾಲು ಗ್ರಾಮದ ಜಾತ್ರೆಯ ಸಂದರ್ಭದಲ್ಲಿ ಅದ್ದೂರಿ ಮಹೋತ್ಸವ ನಡೆಯುತ್ತಿರುವ ಸಂದರ್ಭದಲ್ಲಿ ಕಿಕ್ಕಿರಿದು ಜನಸಂದಣಿ ಇರುವಂತಹ ಸಮಯದಲ್ಲಿ ಸ್ಥಳೀಯ ಗ್ರಾಮದ ಯುವಕರು ಪಕ್ಕದ ಗ್ರಾಮದಿಂದ ಆಗಮಿಸಿದ ಕೆಲ ಯುವಕರಿಗೆ ಜಾಗ ಬಿಟ್ಟು ನಿಲ್ಲಿ, ವಾದ್ಯ ತಂಡದವರಿಗೆ ಹಾಗೂ ಜನರು ತಿರುಗಾಡಲು ಎಂದು ಹೇಳಿದರು. ಇದರಿಂದ ಕುಪಿತರಾದ ಪಕ್ಕದ ಹಳ್ಳಿಯವರು ಸರಿಸುಮಾರು 10ರಿಂದ 15 ಜನರು ಬಂದು ಹಲ್ಲೆ ಮಾಡಿರುತ್ತಾರೆ. ಇದರ ಕುರಿತು ಮಾಧ್ಯಮಗೋಷ್ಠಿಯನ್ನು ಗ್ರಾಮದ ಮುಖಂಡರು ಆಯೋಜಿಸಿದ್ದರು. ಶ್ರೀನಿವಾಸ್ ರೆಡ್ಡಿ, ರಾಜೇಶ್ ರೆಡ್ಡಿ, ಉಮೇಶ್, ಗೋಪಾಲ್ ರೆಡ್ಡಿ, ಕೌಶಿಕ್, ಹೇಮಂತ್ ರವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಈಗಾಗಲೇ 4 ಜನರನ್ನು ಬಂಧಿಸಲಾಗಿದೆ. ಇನ್ನು 10ಕ್ಕೂ ಹೆಚ್ಚು ಜನರು ಈ ಹಲ್ಲೆಯಲ್ಲಿ ಭಾಗವಹಿಸಿದ್ದಾರೆ. ಯಾವುದೇ ರಾಜಕಾರಣಿಗಳು ಇಂತಹ ಘಟನೆಗಳಿಗೆ ಸಹಕಾರ ನೀಡಬಾರದು. ಅಪರಾಧ ಕೃತ್ಯದಲ್ಲಿ ಭಾಗವಹಿಸಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಮುನ್ನೇಕೊಳ್ಳಾಲ ಗ್ರಾಮದವರು ಆತಂಕದಲ್ಲಿ ಇದ್ದಾರೆ. ಶಾಂತಿಯುತವಾದ ನಮ್ಮ ಗ್ರಾಮದಲ್ಲಿ ಪಕ್ಕದ ಊರಿನ ಕೆಲವು ಕಿಡಿಗೇಡಿಗಳು ದಾಂಧಲೆ ಎಬ್ಬಿಸಿ ಊರಿನ ನೆಮ್ಮದಿ ಹಾಳು ಮಾಡಿದ್ದಾರೆ. ಮುನ್ನೇಕೊಳ್ಳಾಲ ಗ್ರಾಮದ ನಾಗರಿಕರಿಗೆ ಪೊಲೀಸ್ ಇಲಾಖೆ ಸೂಕ್ತ ರಕ್ಷಣೆ ನೀಡಬೇಕು ಎಂಬುದು ಒತ್ತಾಯ ಎಂದು ಗ್ರಾಮದ ಮುಖಂಡರುಗಳು ಒತ್ತಾಯಿಸಿದರು. ಪಲ್ಲಕ್ಕಿಗಳು ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಪಲ್ಲಕ್ಕಿಗಳು ಎಲ್ಲ ಬಂದು ನಮ್ಮ ಗ್ರಾಮದ ಮಧ್ಯ ಏನು ಈ ಬಸ್ ಸ್ಟಾಪ್ ಇದೆ, ಈ ಒಂದು ಮೈದಾನದಲ್ಲಿ ಎಲ್ಲ ಪಲ್ಲಕ್ಕಿಗಳಿಗೆ ನಾವು ಸ್ಥಳಾವಕಾಶನ ಮಾಡಿಕೊಟ್ಟಿರ್ತೀವಿ. ಆ ಸ್ಥಳಾವಕಾಶದಲ್ಲಿ ಎಲ್ಲ ಪಲ್ಲಕ್ಕಿಗಳು ಬಂದು ಅಲ್ಲಿ ನಿಲ್ಲುವಂಥದ್ದು ಆಗುತ್ತೆ. ಈ ಪಲ್ಲಕ್ಕಿಗಳು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಲಕ್ಷ್ಮೀನಾರಾಯಣ ಸ್ವಾಮಿ ಬಡಾವಣೆ ಇರ್ಬೋದು, ಗಾಂಧಿನಗರ ಇರ್ಬೋದು, ನೇತಾಜಿ ಬಡಾವಣೆ ಇರ್ಬೋದು, ಈ ಕಡೆ ಹೋದರೆ PR ಲೇಔಟ್ ಇರ್ಬೋದು, ಇಲ್ಲೆಲ್ಲದಿಂದನೂ ಪಲ್ಲಕ್ಕಿಗಳು ಬರ್ತವೆ. ಪಲ್ಲಕ್ಕಿಗಳು ಬರಬೇಕಾದ್ರೆ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ವಾದ್ಯಗೋಷ್ಠಿ ಇರ್ತದೆ, ತಬಟೆ ಇರ್ತದೆ. ಆ ತಬಟೆಯಲ್ಲಿ ಅವರು ನೃತ್ಯ ಮಾಡ್ಕೊಂಡು ಬಂದಂಥ ಏನು ಈಗ ಕೇಳ್ಪಡ್ತಾ ಇದ್ದೀವಿ, 30 ಜನ ಮೇಲೆ ಹುಡುಗರಿದ್ರು ಅಂತ, ಅವರು ಈ ಒಂದು ಮಾರಿಯಮ್ಮ ದೇವಸ್ಥಾನ ಮುಂದೆ ಬಂದಾಗ ಈ ಕಡೆಯಿಂದ ಡೆಂಟಲ್ ಕಾಲೇಜ್ ಕಡೆಯಿಂದ ಬಂದಂಥ ಪಲ್ಲಕ್ಕಿ ಜೊತೆಯಲ್ಲಿ ಅವರು ನೃತ್ಯ ಮಾಡ್ಕೊಂಡು ಬಂದು ಇದೇ ಜಾಗದಲ್ಲಿ ನಡೆದಿರತಕ್ಕಂಥ ಘಟನೆ. ಅದು ಮಾರಿಯಮ್ಮ ದೇವಸ್ಥಾನ ಮುಂಭಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ಒಂದು ನೃತ್ಯ ಮಾಡಬೇಕಾದ್ರೆ ಈಗ ಏನು ಹೇಟಿಗಳು ತಿಂದಿದ್ದಾರೆ, ಅವ್ರು ಬಂದು ದಯವಿಟ್ಟು ಸ್ವಲ್ಪ ಜಾಗ ಬಿಡಿ, ನಾವು ಹೊರಡ್ತೀವಿ ಅಂತ ಏನು ಅವ್ರು ಕೇಳ್ಕೊಂಡಾಗ ಹೀಗೆ ಅವರು ನೀನು ಯಾರು ಕೇಳೋದಕ್ಕೆ ಅಂತ ಹೇಳಿ ಗಲಾಟೆ ಮಾಡಿರ್ತಕ್ಕಂಥದ್ದು ನಾವು ಕೇಳ್ಪಟ್ಟಂಥ ವಿಚಾರ. ಈ ರೀತಿ ಗಲಾಟೆ ಸ್ಟಾರ್ಟ್ ಆಗಿ ಅವರು ಕುಡಿದ ಅಮಿಲಿನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ತಮಗೆ ಕೊಟ್ಟಿದ್ದೀವಿ, ಈಗಾಗಲೇ ವಿಡಿಯೋನ ಕೊಟ್ಟಿದ್ದೀವಿ ಯಾವ ರೀತಿ ಹೊಡೆದಿದ್ದಾರೆ ಅಂತ. ಸಿನಿಮಾ ಸ್ಟೈಲಲ್ಲಿ ಹಲವಾರು ಜನರು ಸೇರಿಕೊಂಡು ಕಂಟಿನ್ಯೂಯಸ್ ಆಗಿ ಹೊಡಿತಾ ಇದ್ದರೆ ಅವ್ರಿಗೆ ಜ್ಞಾನ ಬಿದ್ದು ಸಹ ಬಿದ್ದೋಗಿದ್ದಾರೆ ಅಲ್ಲಿ. ಆ ರೀತಿ ಹೊಡೆದಿದ್ದಾರೆ. ಇದನ್ನು ಖಂಡಿತ ನಾವು ಪೊಲೀಸ್ ಠಾಣೆ ಅಧಿಕಾರಿಗಳು ಕೇಳ್ಕೊತೀವಿ. ಇದ್ರ ಬಗ್ಗೆ ಜರೂರಾಗಿ ಅದನ್ನು ಕ್ರಮ ತಗೋಬೇಕು. ಅವ್ರಿಗೆ ಶಿಕ್ಷೆ ಖಂಡಿತ ಆಗಲೇಬೇಕು. ಜಾತ್ರೆಗೆ ಸಾವಿರಾರು ಜನ ಬರ್ತಾರೆ. ಅದರಲ್ಲಿ ಯಾರು ಅಂತ ತಿಳಿಯೋಕ್ಕಾಗೋದಿಲ್ಲ. ಅದರಲ್ಲಿ ಸಂಬಂಧಪಟ್ಟವರು ಕೆಲವರು ಗುರ್ತಿದ್ದು ಅವ್ರನ್ನ ಬಂಧನ ಮಾಡಿದ್ದಾರೆ. ಅವ್ರ ಮೇಲೆ ಹೆಚ್ಚಿನ ರೀತಿ ತನಿಖೆ ನಡೆದ ಮೇಲೆ ಅದು ಕೂಲಂಕುಷವಾಗಿ ಈ ಒಂದು ಘಟನೆಯಲ್ಲಿ ಸರಿಸುಮಾರು 30 ಜನ ಪಾಲ್ಗೊಂಡಿದ್ದಾರೆ ಅಂತ ಒಂದು ಸಮಾಚಾರ ಇದೆ. ಪೊಲೀಸ್ ಅವ್ರ ಮಾಹಿತಿ ಪ್ರಕಾರ ಇವಾಗ 9 ಜನ ಮೇಲೆ FIR ಆಗಿದೆ. ಅದರಿಂದ ಇನ್ನೂ ಹೆಚ್ಚಿನ ಯಾರ್ಯಾರು ಹುಡುಗರು ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ಬೇಕಂತ, ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಆಗಬೇಕು ಅಂತ ನಾವು ಈ ಗ್ರಾಮದ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಯುವಕರ ಪರವಾಗಿ, ವಿಶೇಷವಾಗಿ ಈಗಿನ ಯುವ ಪೀಳಿಗೆ ಏನಾಗ್ತಿದೆ ಅಂದರೆ ಈ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ರೀಲ್ಸು ಅದು ಇದು ನೋಡಿಕೊಂಡು ಕ್ರೈಮ್ ರೇಟು ಜಾಸ್ತಿ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದನ್ನು ಸ್ವಲ್ಪ ನೀವು ಒಂದು ಜಾಗೃತಿ ಮೂಡಿಸಬೇಕು. ಯಾರೇ ಇರ್ಬೋದು, ಪ್ರೆಸ್ ಅವರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಒಂದು ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸಿ ಈ ತಡೆಗಟ್ಟಬೇಕು. ಅವರು ಬೇರೆ ರೀತಿ ಯಾವುದೇ ಅಹಿತಕರ ಘಟನೆಗಳು ನಡೆದಿರೋ ಹಾಗೆ ಕ್ರಮ ಕೈಗೊಳ್ಳಬೇಕಂತ ನಾವು ಈ ಒಂದು ಘಟನೆಯಿಂದನೇ ಶುರು ಮಾಡೋಣ. ನಮ್ಮ ರಾಜ್ಯದಲ್ಲಿ ಯುವಕರಿಗೆ ಒಳ್ಳೆಯ ವಿಚಾರ ತಿಳಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಯೋ ರೀತಿಯಲ್ಲಿ ಮಾಡಿ ಕ್ರೈಮ್ ರೇಟ್ನ ಕಡಿಮೆ ಮಾಡಬೇಕು ಅಂತ ನಾವು ಕೋರ್ಕೊತಾ ಇದ್ದೀವಿ. ಇದೇ ಮೊದಲನೇ ಹೆಜ್ಜೆ ಆಗಿರಬೇಕು. ಮುನ್ನೇಕೊಳ್ಳಾಲ ಭಾಗದಿಂದನೇ ಈ ರಾಜ್ಯಕ್ಕೆ ಒಂದು ಸಂದೇಶ ಮುಟ್ಟಬೇಕು. ಯಾವುದೇ ಯುವಕರಲ್ಲಿ ಬೇರೆ ಥರ ಜಾತಿ ಭೇದ ಏನು ಭಾವನೆ ಬರದೆ ಒಂದೇ ರೀತಿಯಲ್ಲಿ ನಾವೆಲ್ಲ ಒಂದೇ, ಭಾರತೀಯರೆಲ್ಲ ಒಂದೇ ಅನ್ನೋ ಒಂದು ಸಂದೇಶ ಕೊಟ್ಟು ಯುವಕರಲ್ಲಿ ಜಾಗೃತಿ ಮೂಡಿಸಿ ಕ್ರೈಮ್ ಆಗದಿರಂಗೆ ನೋಡ್ಕೊಬೇಕಂತ
ಪೊಲೀಸ್ ಅಧಿಕಾರಿಯಲ್ಲೂ ನಾವು ಕೇಳ್ಕೊತಾ ಇದ್ದೀವಿ. FIR ಆದಲ್ಲಿ ಅದರಲ್ಲಿ ಹಲ್ಲೆ ಯಾರು ಮಾಡಿದ್ದಾರೆ ಅಂತ ಲಿಸ್ಟ್ ಆಗಿದೆ. A1 ಮುನಯ್ಯ, A2 ಸಂದೀಪ್, A3 ಶಬರೀಶ್, A4 ರೋಷನ್, A5 ರಾಹುಲ್, A6 ಗೋವಿಂದ್, A7 ಶಶಿ, A8 ತರುಣ್, ಆಮೇಲೆ A9 ಬಂದು ಅದರ್ಸ್ ಅಂತ ಮಾಡಿದ್ದಾರೆ. ಅದೇ ಇನ್ನು ಯಾರ್ಯಾರು ಉಳಿದವರು ಇನ್ನು ಸಿಕ್ಕಿದ್ರೆ ಅವ್ರನ್ನ ಸೇರಿಸ್ತಾರೆ ಅಂದ್ಕೊಳ್ತೀನಿ. ಮಹದೇವಪುರ ಕ್ಷೇತ್ರ ಧಾರ್ಮಿಕ ಹಬ್ಬಗಳಿಗೆ ಹೆಸರುವಾಸವಾಗಿರ್ತಕ್ಕಂಥ ಮುನೇಕೊಳಲ ಗ್ರಾಮದಲ್ಲಿ ದಿನಾಂಕ 31/3/2026 ಏನು ಊರಹಬ್ಬ ಇತ್ತು, ಜಾತ್ರೆ ಇತ್ತು. ಪಲ್ಲಕ್ಕಿಗಳು ಬರಬೇಕಾದ್ರೆ ದಾರಿನಲ್ಲಿ ಬರಬೇಕಾದ್ರೆ ವಾದ್ಯಗೋಷ್ಠಿ ಮುಖಾಂತರ ಏನು ತಪ್ಪಡೆ ಮುಖಾಂತರ ಕರ್ಕೊಂಡ್ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಅಹಿತಕರ ಘಟನೆ ನಡೆದೋಗಿದೆ. ಮೊದಲನೇ ಬಾರಿಗೆ ಮುನೇಕೊಳಲ ಗ್ರಾಮದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಡೆದಂಥ ಈ ಘಟನೆ ಭಾಳ ಏನು ಹೊರ ಗ್ರಾಮಗಳಿಂದ ಬಂದಂಥ ಕಿಡಿಗೇಡಿಗಳು ಈ ಘಟನೆಯನ್ನು ನಡೆಸಿದ್ದಾರೆ. ಆ ಘಟನೆಯಲ್ಲಿ ಹೊಡೆತ ಬಿದ್ದಿರ್ತಕ್ಕಂಥದ್ದು ನಮ್ಮ ಗ್ರಾಮದ ಯುವಕರಿಗೆ. ಹಾಗಾಗಿ ನಾನು ಈ ಮುಖಾಂತರ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಘಟನೆಯ ಹಿಂದಿನ ಉದ್ದೇಶ ಏನು, ಯಾವುದರ ಸಲುವಾಗಿ ಈ ಘಟನೆ ನಡೆದಿದೆ ಅನ್ನೋದನ್ನು ತನಿಖೆ ಮಾಡೋದ್ರ ಮುಖಾಂತರ ಏನು ಈಗ FIR ಆಗಿದೆ 9 ಜನ ಹಾಗೂ ಇತರೆ ಅಂತ ಏನು FIR ಆಗಿದೆ, ನಮ್ಮ ಮಾಹಿತಿ ಪ್ರಕಾರ 15ರಿಂದ ಮೇಲ್ಪಟ್ಟ ಹೆಚ್ಚು ಹುಡುಗರು ಬಂದು ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಹೊಡೆದಿದ್ದಾರೆ. ಅದನ್ನು ತಾವುಗಳು ದಯವಿಟ್ಟು ಯಾವುದೇ ಒಂದು ರಾಜಕೀಯ ಪ್ರೇರಣೆಗೆ ಒಳಪಡದೆ ಒಂದು ತನಿಖೆಯನ್ನು ಮಾಡಿ ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು. ಕಠಿಣ ಶಿಕ್ಷೆಗೆ ಗುರಿಪಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಕೌಶಿಕ್ ಅಂದ್ಬಿಟ್ಟು ನನ್ನ ಹೆಸರು. ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿರೋರು ಶ್ರೀನಿವಾಸ್ ರೆಡ್ಡಿ ಅವರಾಗಿರ್ಬೋದು, ಹೇಮಂತು, ರಾಜೇಶ್ ರೆಡ್ಡಿ, ಉಮೇಶ್ ಗೋಪಾಲ್ ರೆಡ್ಡಿ ಅವರು. ಏನು ವಿಷಯ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ ಅಂದರೆ, 31ನೇ ತಾರೀಕು ಬೆಳಗಿನ ಜಾವ 2:20 ಒಂದು ನಮ್ಮೂರಿನ ನಮ್ಮ ಜೊತೆಲಿರೋ ಹುಡುಗ ಅವನಿಗೆ ಪಕ್ಕದೂರವರು ಬಂದು ಇಲ್ಲಿ ಹಲ್ಲೆ ಆಗೈತೆ. ಆ ಹಲ್ಲೆ ಖಂಡಿಸಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಆ ಹಲ್ಲೆ ಆಗೋ ಸಮಯದಲ್ಲಿ ಪಕ್ಕದೂರವರು ಇಲ್ಲಿ ಪಲ್ಲಕ್ಕಿ ನಡೆಯೋ ಜಾಗದಲ್ಲಿ ಡೋಲ್ ಹೊಡೆಯೋ ಸಮಯದಲ್ಲಿ ಸ್ವಲ್ಪ ಸೈಡ್ಗೆ ಹೋಗೋ ಅಂದ್ಬಿಟ್ಟೋದು ಮುಖೇಶು ಮತ್ತು ಇನ್ನು ಅವರ ಫ್ರೆಂಡ್ಸು ಬಂದು ಸ್ವಲ್ಪ ಸೈಡ್ ಹೋಗಿ ನಾವು ಅದನ್ನು ದಾಟ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಕೇಳಿದ್ದಕ್ಕೆ ನಾವು ಹೋಗಲ್ಲ, ಹಂಗೆ ಮಾತುಗಾಗಿ ಅವ್ರ ಮೇಲೆ ಹಲ್ಲೆ ಆಗೈತೆ. ಆ ಕೂಡಲೇ ತಕ್ಷಣ ಸ್ಥಳಕ್ಕೆ ಪೊಲೀಸವರು ಬಂದು ಸ್ಥಳದಲ್ಲಿ 4 ಜನನ ಬಂಧಿಸಿದ್ದಾರೆ. ಇನ್ನು ಮಿಕ್ಕಿದ್ದು 4 ಜನ ಇದ್ದಾರೆ, ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂದ್ಬಿಟ್ಟು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತಾಯಿದ್ವಿ.